ಮುಷ್ಕಿಲ್ ಆಯ್ತದ. 4 ವೀಲರ್ದವ್ರಿಗೆ ಏನು ಅಂಕಾಗಲ್ಲ, 2 ವೀಲರ್ದವ್ರಿಗೆ ಗೊತ್ತಾಗಲ್ಲ ಇವು ರೋಡುಗಳು. ರಾತ್ರಿ ಟೈಮಿಗ್ರ ನೋಡಿ ಏನು ಬೈಕ್ ಇಲ್ಲ ಅಲ್ಲ ಅವ್ನು ನಾವೂನೇ ಅಲ್ಲ ರೇ. ಇದು ಪೂರಾ ಅನ್ಪ್ಲ್ಯಾಂಡ್, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿದ್ದಿಲ್ಲ. ಸೊ ಜಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಹೋಗ್ತಾ ನಿಮಗೆ ಅಷ್ಟು ಮಂದಿಗೆ ಹೇಳ್ತೀನಿ ನಾನು ಎಲ್ಲಿಗೆ ಹೋಗೋತೀನಂತ. ನಮ್ಮ ಜೊತೆ ಸ್ಪೆಷಲಿ ಬಸವರಾಜ್ ಅವರು ಅದರ. ಈ ಸಲ ಸೋಲೋ ಇಲ್ಲ, ನಾವು ಇಬ್ಬರು ಹೊಂಟಿದ್ದೆವು. ಇಲ್ಲಿ ಅಲ್ಲಿ ಮುಂದೆ ಜಾಯ್ನ್ ಆಗೋರ, ಬಟ್ ಅವ್ರು ಟ್ರೈನಿಗೆ ಬರತ್ತಾರೆ ಎಲ್ಲರೂ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಬರ್ರಿ ಸರ್. ಸೊ ನಾವೀಗ ಹೊಂಟಿದ್ದು ಕೋಲ್ಹಾಪುರ ರತ್ನಗಿರಿ. ಇದೇ ಪ್ಲ್ಯಾನ್ ಅದ ಸದ್ಯಕ್ಕೆ. ಇದು ಬಿಟ್ಟು ಮತ್ತೇನೂ ಪ್ಲ್ಯಾನ್ ಇದ್ದ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನೇ ಇದ್ದಿಲ್ಲ ಏನು ಇವತ್ತು. ಸೊ ಬಸವರಾಜ್ ಸರ್ ಕಾಲ್ ಮಾಡಿದ್ರು ಎಲ್ಲಿರ ಹೋಗೋಣ ಅಂತ. ಅವ್ರು ಮುಂಚೆ ಹಿಡ್ದು ಪ್ಲ್ಯಾನ್ ಇತ್ತು, 3-4 ದಿನ ಹಿಡ್ದು ಎಲ್ಲಿರ ಹೋಗೋಣ ಅಂತ. ಬಟ್ ಹೋಲ್ಡಲ್ಲಿದ್ದು ಅಂದ್ರೆ ಪರ್ಫೆಕ್ಟಾಗಿ ಇದ್ದಿಲ್ಲ ಏನೂ ಪ್ಲ್ಯಾನ. ಸೊ ಈಗ ಅವರೇ ಹಚ್ಚಿದ್ರು ಮಧ್ಯಾಹ್ನ ಹೋಗೋಣ್ರಿ ಸರ್ 4 ಗಂಟೆಗೆ ಅಂತ. ಸೊ ಹುಮ್ನಾಬಾದ್ಲಿಂದ ವೀರಭದ್ರೇಶ್ವರ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬಿಟ್ಟಿದ್ದೇವೆ ಈಗ ಇಲ್ಲಿಂದ ರೂಟ್ ಹೇಳ್ತೀನಿ ನಾನು ನಿಮಗೆ, ಅಪ್ಡೇಟ್ ಮಾಡ್ತೀನಿ. ಫಸ್ಟ್ ಗಾಡಿಯಾಗ ಪೆಟ್ರೋಲ್ ಇಲ್ಲ. ಸೊ ಪೆಟ್ರೋಲ್ ಬಸ್ಸು ಕಲ್ಯಾಣದಾಗ ಹಾಕೋಬೇಕಂತ ಪ್ಲ್ಯಾನ್ ಅದ. ಯಾಕಂದ್ರೆ ಹ್ಯಾಂಗೂ ಮಹಾರಾಷ್ಟ್ರದಾಗ ರೇಟ್ ಹೆಚ್ಚಿಗೆ ಇದ್ದಿರಬೇಕು. ಓ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಎಣ್ಣೆ ಹಾಕ್ಕೊಂಡು ಇಲ್ಲಿಂದ ಬಿಡತ್ತೀನಿ ಈಗ. ಸೊ ಇಲ್ಲಿಂದ ಜರ ಫ್ರೆಶ್ ಆಗೋದ ಏನ ಎಲ್ಲ ಆಗ್ಬೇಕಂತ ಗೊತ್ತಿಲ್ಲ. ಸೊ ಫ್ರೆಶ್ ಆಗಿ ಪೂರ, ಯಾಕಂದ್ರೆ ಭಾಳ ಪಸೀನ ಬಿಡತ್ತದ ಬಾಯ್, ಏನು ಕೇಳ್ತೀರಿ. ಸೊ ಎಲ್ಲರೂ ಒಂದು ಕಡೆ ಫ್ರೆಶ್ ಆಗಿ ಬಿಡದ್ದ. ಈಗ ಪ್ಲ್ಯಾನ್ ಡಿಸೈಡ್ ಮಾಡಿದ್ದು, ಇನ್ನು ಪ್ಲ್ಯಾನ್ ಏನು ಡಿಸೈಡ್ ಮಾಡಿಲ್ಲ. ಬಟ್ ಬಸ್ಸವ್ರ ಪ್ರಕಾರ ಕೋಲ್ಹಾಪುರಕ್ಕೆ ಹೋಗೋದದ. ಕೋಲ್ಹಾಪುರಕ್ಕೆ ಹೋಗಿ ಮೇಲೆ ಇವತ್ತು ರಾತ್ರಿ ಅಲ್ಲೇ ಸ್ಟೇ ಅದ. ಹೆಂಗೂ ಇಲ್ಲಿಂದ ಕೋಲ್ಹಾಪುರ 390 ಏನೋ ಅದ. ಸೊ ನಾವು ಹೆಂಗೂ ಹೋಲಕ್ಕೆ 11 ಹಂಗೆ ಆಗಿರ್ತದ. ಸೊ ಅಲ್ಲಿಂದ ಕೋಲ್ಹಾಪುರದಾಗ ರೆಸ್ಟ್ ಮಾಡಿ ಮಾರ್ನಿಂಗ್ ದರ್ಶನ ಮಾಡೋದ. ಕೋಲ್ಹಾಪುರದಾಗ ಟೆಂಪಲ್ ಅದ ಅಲ್ಲ, ಮಹಾಲಕ್ಷ್ಮಿ ಟೆಂಪಲ್, ಅಲ್ಲಿಂದ ದರ್ಶನ ಮಾಡಿ ಸೀದಾ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ರತ್ನಗಿರಿ ಬಿಡದ್ದ. ರತ್ನಗಿರಿಗೆ ಯಾಕಂದ್ರೆ ಬಸ್ಸವ್ರ ಫ್ರೆಂಡ್ ಅಂದ್ರೆ ವಿಶ್ವನಾಥ್ ಮಠಪತಿ ಅಂತ, ಅವರೆಲ್ಲ ಟ್ರೈನಿಗೆ ಬರತ್ತಾರಂತ ನಾಳೆಗೆ ರತ್ನಗಿರಿಗೆ. ಸೊ ಅಲ್ಲೇ ಸ್ಟೇ ಅದ ರತ್ನಗಿರಿಗೆ. ನಾಳೆಗೆ ಒಂದಿನ ನಾಡ್ದೊಂದಿನ ಅಲ್ಲೇ ಸ್ಟೇ ಮಾಡೋದು ಪ್ಲ್ಯಾನ್ ಅದ ಅಂತ. ಬಟ್ ಇನ್ನೂ ಅಷ್ಟು ಪ್ಲ್ಯಾನ್ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ನಮ್ಮ ಪ್ಲ್ಯಾನ್ ಏನಿತ್ತು, ನನಗೆ ಆ್ಯಕ್ಚುಲಿ ನಂದು ಪ್ಲ್ಯಾನ್ ಏನಿತ್ತು ಅಂದ್ರೆ ಈ 4 ದಿನ ಎಲ್ಲಿರ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ನನಗೆ ಹೆಂಗೋ. ಸೊ ಮಾರ್ನಿಂಗ್ ಹಿಡಿದು ಕಾಯ್ಲತ್ತಿದ್ದಾನ ಎಲ್ಲಿಗೆ ಹೋಗಮ್ಮಿ ಅಂತ. ಯಾಕಂದ್ರೆ ಮಂಡೇ ಹ್ಯಾಂಗೂ ಹಾಲಿಡೇ ಹಾಕಿನ. ಸೊ ಅದು ವೇಸ್ಟ್ ಆಗಬಾರ್ದಲ್ಲ. ಸೊ ಪ್ಲ್ಯಾನ್ ಹಾಕತ್ತಿದ್ದ. ಬಸ್ಸವರಿಗೆ ಭೀ 4-5 ದಿನ ಹಿಡಿದು ನಾನು ಹೇಳಿದೆ, ಏನರ ಪ್ಲ್ಯಾನ್ ಮಾಡಿರಿ ಸರ್ ಹೋಗೋಣ ಎಲ್ಲಿಗಿರ ಅಂತ. ಅವ್ರು ಮಾಡ್ತಾ ಅಂತಂದಿರು. ಸೊ ಇದು ಪ್ಲ್ಯಾನ್ ಅದ ನೋಡಿ ಸದ್ಯಕ್ಕೆ. ಈಗ ಮಾರ್ನಿಂಗೇ ಬಿಡ್ತಿದ್ದೆವು, ಬಟ್ ಮಾರ್ನಿಂಗ್ ಪ್ಲ್ಯಾನ್ ಇದ್ದಿಲ್ಲ ಏನು. ಮಾರ್ನಿಂಗ್ ಪ್ಲ್ಯಾನ್ ಇದ್ರೆ ಮಾರ್ನಿಂಗೇ ಬಿಡೋದಿತ್ತು. ಮತ್ತೊಂದು ಈಗ ಈವ್ನಿಂಗ್ ಬಿಡೋಕ್ಕೂ ಒಂದು ರೀಸನ್ ಇದು ನೋಡ್ರಿ. ಈಗ ತಂಪು ಎಷ್ಟದ, ಇಲ್ಲ ಅಂದ್ರೆ ಮಾರ್ನಿಂಗ್ ಭಾಳ ಬಿಸಿಲಿರ್ತಿತ್ತು, ಕಂಡಾಪಟ್ಟಿ ಬಿಸಿಲಿರ್ತಿತ್ತು ಲೆಕ್ಕ ತಪ್ಪಿ. ಹೀಟ್ ಐತೈತೆ ನಮ್ಮ ಊರ. ಸೊ ಬೆಸ್ಟ್ ಅನಿಸ್ತದ. ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ, ದೇವ್ರು ಒಳ್ಳೇದೇ ಮಾಡ್ತಾನಂತ. ಕೃಷ್ಣನ ಜೊತೆ ಇದ್ರಂತ ತಿಳ್ಕೊರಿ ನೀವು, ಎಲ್ಲರಿಗೆ ಒಳ್ಳೇದೇ ಮಾಡ್ತಾನಂತ. ಈ ಕಡೆ ನಮ್ಮ ಕರ್ನಾಟಕ ರೋಡ್ ನೋಡ್ರಿ ಹೆಂಗಿರ್ತಾವ. ನಿಮಗೆ ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ನೋಡ್ರಿ. ಈಗ ಮಹಾರಾಷ್ಟ್ರ ಬಾರ್ಡ್ರ್ ಇಲ್ಲೇ ಅದ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರು. ಮಹಾರಾಷ್ಟ್ರದ ರೋಡ್ ನೋಡ್ರಿ. ಇಲ್ಲಿ ಕರ್ನಾಟಕದ ಇದು NH65 ಅದ. ಇದು ಕೊಟ್ಟಿದ್ದು L&Tಗೆ. ಸೊ ಅವ್ರು ಎಷ್ಟು ನೀಟ್ ಮೇಂಟೈನ್ ಮಾಡ್ತಾರ. ಇದನ್ನು ರೋಡ್ ಮಾಡಿ ಒಂದು 4-5 ವರ್ಷ ಆಯಿತು, ಬಟ್ ಮೇಂಟೈನು ಕರೆಕ್ಟ್ ಮಾಡ್ತಾರೆ. ಬಟ್ ಆ ಕಡೆ ಮಹಾರಾಷ್ಟ್ರ ಏನು ಮಾಡ್ಯಾರ, ಅವರು ಲೋಕಲಿಗೆ ಕೊಟ್ಟಾರ, L&T ಕೊಟ್ಟಿಲ್ಲ ಅವರು. ಸೊ ಅವ್ರ ರೋಡ್ ನೋಡ್ರಿ, ನಿಮಗೆ ತೋರಿಸ್ತೀನಿ ಅವ್ರ ರೋಡು ಹೆಂಗವ ಅಂತ. ಎಲ್ಲಿ ಜಂಪ್ ಅವಂತೂ ಕಾಣಲ್ಲೋ ಬೈ, ಹಂಗವ ಒಂದೊಂದು ನೋಡ್ರಿ ನೀವು. ಇಲ್ಲಿಂದ ಉಮ್ಮರ್ಗ ಒಂದು 17 ಕಿಲೋಮೀಟ್ರ್ ಏನೋ ಅದ.
ಉಮೇರ್ಗ ಏನು 10 ನಿಮಿಷ, ಬಟ್ ಜರ ಫ್ರೆಶ್ ಆಗೋಣ ಅಂತದ. ಯಾಕಂದ್ರೆ ಅರ್ಜೆಂಟ್ನಾಗ ಬಿಟ್ಟಿದ್ದೇವೆ ಭಾಳ. ಜರ ಫ್ರೆಶ್ ಆಗಿ ಬಿಡೋ ಪ್ಲ್ಯಾನ್ ಅದ, ನೋಡೋಣ. ಸೋಲಾಪುರ್ ಇನ್ನೂ ಒಂದು 300 ಕಿಲೋಮೀಟ್ರ್ ಇಲ್ಲ. ಸೋಲಾಪುರ್ 300 ಇಲ್ಲ, ಕೋಲ್ಹಾಪುರ್ 300 ಅದ. ಬಟ್ ಇದು ರೋಡ್ ನೋಡ್ರಿ ಹಿಂಗೆ ಅದ. ರೋಡಿಗೆ ಏನು ಮಾಡಕ್ಕೆ ಬರೋಲ್ಲ. ಬರೀ ಲೋಕಲ್ ಟೀಮಿಗೆ ಕೊಟ್ಟರೆ ಹಿಂಗೆ ಆಗ್ತದೆ ರೋಡ್. ಎಲ್ಲೋ ಭೈ ನಾವು ನೀ ಹಿಂಗೆ ಇದ್ರೆ ಹ್ಯಾಂಗೆ ಮಾಡ್ಬೇಕು ಹೇಳಿ. ನಾವು ಸ್ಪೀಡ್ ಇದ್ದು ಅಂತ ತಿಳ್ಕೊ ದಮ್ರೀಸೆ ಹಾರ್ತಾನೆ ನಾವು ಇವ್ರಿಗೆ ಗೊತ್ತಾಗಲ್ಲದು. 2 ವೀಲರ್ದವ್ರಿಗೆ ಭಾಳ ಮುಷ್ಕಿಲ್ ಆಯ್ತದ. 4 ವೀಲರ್ದವ್ರಿಗೆ ಏನು ಅಂಕಾಗಲ್ಲ. 2 ವೀಲರ್ದವ್ರಿಗೆ ಗೊತ್ತಾಗಲ್ಲ ಇವು ರೋಡ್ಗಳು. ರಾತ್ರಿ ಟೈಮಿಗೆ ನೋಡಿಕ ಏನು ಭೈ ಇಲ್ಲ. ಅಲ್ಲ ಅವ್ನು ನಾವು ಅಲ್ಲ ರೇ. ಇಲ್ಲಿಂದ ಉಮ್ಮರ್ಗ ಇನ್ನೂ 17 ಏನೋ 10 ಕಿಲೋಮೀಟರ್ಸ್ ಇದ್ದಿರ್ಬೇಕು ಉಮ್ಮರ್ಗ. ಬಟ್ ಸೋಲಾಪುರ್ ನೋಡ್ರಿ ಇಲ್ಲಿಂದ ಏಟದ ಅಂದ್ರೆ 100 ಅದ ಅನ್ಸೋ ಮಟ್ಟಿಗೆ 100 ಅದ. ಸೊ ನಮಗೆ ಸೋಲಾಪುರ್ಗೆ ಸ್ಟಾಪ್ ಮಾಡೋದ ಇಲ್ಲಿಂದ ಈಗ ಸದ್ಯಕ್ಕೆ. ನೆಕ್ಸ್ಟ್ ಸ್ಟಾಪ್ ಸೋಲಾಪುರ. ಯಾಕಂದ್ರೆ ನಮಗೆ ಟೋಟಲ್ ನಮಗೆ ಈಗ 300 ಕಿಲೋಮೀಟ್ರ್ ಮಾಡದ್ದ ಟ್ರಾವೆಲು. ಸೊ ನಾವು ಸೋಲಾಪುರ್ಗೆ ನೆಕ್ಸ್ಟ್ ಸ್ಟಾಪ್ ಸೋಲಾಪುರ್ಗೆ ಮಾಡ್ದೇವೆ ಅಂತ ತಿಳ್ಕೊ. ಅಲ್ಲಿಂದ ಸಾಂಗ್ಲಿ ಆಗ್ತದೆ, ಇಲ್ಲಾಂದ್ರೆ ಮೀರಜ್ ಆಗ್ತದೆ. ಮೀರಜ್ ಆಯ್ತು ಅಂತ ತಿಳ್ಕೊ, ನೆಕ್ಸ್ಟ್ ಸ್ಟಾಪ್ ಡೈರೆಕ್ಟ್ ಕೋಲ್ಹಾಪುರ. ಬಟ್ ಎಷ್ಟು ಜಲ್ದಿ ಇದು ಬೆಳಕಿನಾಗ ಯಾವಾಗ ಭೀ ನೋಡ್ರಿ ನಿಮಗೆ ಎಷ್ಟು ಕವರ್ ಮಾಡೋದ ಅಷ್ಟು ಕವರ್ ಮಾಡ್ಕೋಬೇಕು ನೋಡಿ ಸ್ಪೀಡ್ ಹೊಡ್ದು. ಕತ್ತಲು ಟೈಮ್ನಾಗ ಹೆಂಗದ ಅಂದ್ರೆ ಅಡ್ಡ ತಿಡ್ಡ ಹೊಡಿತಾವೆ ರೀ ಬಾಜುದು. ನೀವು ಕರೆಕ್ಟ್ ಹೊಡಿತೀರಿ, ಬಟ್ ಬಾಜು ಯಾವ ಬರ್ತಾನೆ ನೋಡ್ರಿ ಪೂರ ಅಡ್ಡ ತಿಡ್ಡ ಹೊಡಿತಾನೆ. ನಿಮಗೇನಲ್ಲ ಏನು ಮಾಡ್ಲಾಕ ಬಾಲ. ಇಂಥ ರೋಡಿನಾಗ ನಾವು ಎದುರು ವ್ಯೂ ನೋಡಿ ಕೈಡ್ ಮಸ್ತದ ಸೂರ್ಯ. ಇಂಥ ವ್ಯೂವಿನಾಗ ನಾವು ಗಾಡಿ ಹೊಡೆದ್ರಾಗ ಮಜಾನೇ ಬೇರೆ ಅದಾವ. ಬಿಟ್ಟಿದ್ದೆವು ಸೋಲಾಪುರ್ ರೀಚ್ ಆದೆವು. ಸೋಲಾಪುರ್ಲಿಂದ ಸಾಂಗ್ಲಿ ರೂಟ್ ಹಿಡ್ದಿದ್ದೆವು. ಇಲ್ಲಿಂದ ಸಾಂಗ್ಲಿ 180 170 ಅದ. ಸೊ ಸಾಂಗ್ಲಿ ಟು ಮಿರಾಜ್ ಟು ಕೋಲ್ಹಾಪುರ್ ರೂಟ್ರ ಮಾತ್ರ ಚಲೋ ಅಂತ ಅನ್ಸತ್ತದ ಇಲ್ಲಿಂದ ತನರ. ಮುಂದೆ ಹೆಂಗದ ಅಂತ ಗೊತ್ತಿಲ್ಲ. ಪೂರ ಎಲ್ಲ ಹೇಳ್ತೀನಿ. ರೋಡ್ ಚಲೋ ಇದ್ರೂ ಭೀ ಹೇಳ್ತೀನಿ, ಚಲೋ ಇಲ್ಲಂದ್ರೂ ಭೀ ಹೇಳ್ತೀನಿ. ಹೀಗೆ ನೋಡ್ತಾ ಇರ್ರಿ. ಯಾರ್ಯಾರು ವೀಡಿಯೋ ನೋಡ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ ಒಂದು ಮಾಡಿ ನೋಡ್ರಿ. ಯಾಕಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನಂಗೆ ಗೊತ್ತಾಗ್ತದೆ ಇನ್ನು ಏನೇನು ಅಪ್ಗ್ರೇಡ್ ಮಾಡಬೇಕು ನಂದು ವೀಡಿಯೋದಾಗ. ಇಲ್ಲಾಂದ್ರೆ ನಾ ಹಿಂಗೆ ಮಾಡ್ಕೊತಾ ಹೋಗ್ತೀನಿ, ನೀವು ಹಿಂಗೆ ನೋಡ್ಕೊತಾ ಹೋಯ್ತ್ರಿ. ಏನೇನು ಚೇಂಜಸ್ ಬೇಕು ಅವು ಹೇಳ್ರಿ, ಚೇಂಜಸ್ ಮಾಡೋಣ. ಸಾಂಗ್ಲಿ ರೋಡ್ ಭೈ ಏನು ರೋಡ್ ಅದಾವ ನಾವು ಈಟ್ ಸ್ಮೂತು. ನಾವು ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ ನಂಗೆ. ಅಷ್ಟು ಚಲೋ ಅನ್ಸೋದು. ಸೀದಾ ಏನಿಲ್ಲ 110 115 110 115 ಹಿಡ್ಕೊಂಡು ಹೊಂಟಿ ನೋಡಿ ಸದ್ಯಕ್ಕೆ. ಈಗ ಅಲ್ಲಿಂದ 7:30 ಬಿಟ್ಟಿದೆ ಆ್ಯಕ್ಚುಲಿ, ಎಲ್ಲಿಂದು ಸೋಲಾಪುರ್ಲಿಂದ. ಈಗ ನಾವು ಮಿನಿಮಮ್ 80 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಎಷ್ಟು ನಿಮಿಷದಾಗ ಕರೆಕ್ಟ್ 55 ಅನ್ಸೋ ಮಟ್ಟಿಗೆ 55 ಮಿನಿಟ್ದಾಗ 80 ಕಿಲೋಮೀಟ್ರ್ ಕವರ್ ಮಾಡಿದ್ದೆವು. ಏನು ರೋಡ್ ಬೈ ರೋಡ್ ಇದ್ದರೆ ಹಿಂಗೆ ಇರ್ಬೇಕು ನೋಡು ಬೈ. ಸುಮ್ಮನೆ ಹೊಂಟಿನೋ ಬೈ ನಾ ಜಸ್ಟ್ ಸುಮ್ಮನೀಗ. ಇಂಥ ರೋಡು ನಾವು ಸಿಗಬೇಕಾದ್ರೆ ಪುಣ್ಯ ಮಾಡ್ಬೇಕಂತಾರೆ. ಮಹಾರಾಷ್ಟ್ರದಾಗ ಭೀ ಇಂಥ ರೋಡ್ ಅವ ಮಾನಿಸ್ಬೇಕು ಬೈ. ನಮ್ಮ ಕರ್ನಾಟಕದಾಗೆ ನೋಡಿಲ್ಲ ಇನ್ನು. ಬೆಂಗಳೂರು ಕಡೆ ಅದು ಇದ್ದಿರಬೇಕು, ಬಟ್ ನೋಡಿಲ್ಲ. ಬಟ್ ಮುಟ್ಟಾದ ರೋಡ್ ಅದ ಬೈ. ಒಂದು ಬಾಯಿ ಮಾತು ಹೇಳಪ್ಲೇನೇ ಇಲ್ಲ ಬೈ ಏನು ಭೀ ರೋಡಿನ ಬಗ್ಗೆ. ಅಷ್ಟು ಮುಟ್ಟ ರೋಡ್ ಅದ. ಸೋಲಾಪುರ್ಲಿಂದ 100 ಕಿಲೋಮೀಟ್ರ್ ಬಂದಿದ್ದೇವೆ. ಇಲ್ಲಿಗ ಎಷ್ಟಾಗ್ಯದ ಅಂದ್ರೆ ಟೈಮ್ ನೋಡ್ರಿ 9 ಆಗ್ಯದ. ಇಲ್ಲಿಂದ ಕರೆಕ್ಟ್ 130 ಕಿಲೋಮೀಟ್ರ್ ಅದ ಕೋಲ್ಹಾಪುರ. ಇನ್ನೊಂದು 1.5 ತಾಸು ಅನ್ಸೋ ಮಟ್ಟಿಗೆ, ಮ್ಯಾಕ್ಸಿಮಮ್ 1.5 ತಾಸು ಅನ್ಕೋತೀನಿ. 11 ತನಕ ರೀಚ್ ಆಯ್ತೇವೆ ಮ್ಯಾಕ್ಸಿಮಮ್. ಬರ್ರಿ ಬಿಡೋಣ ಇಲ್ಲಿಂದ ನೋಡ್ರಿ. ಆದೆವು. ಇನ್ನೊಂದು ನಮ್ಮ ಲಾಡ್ಜ್ ಬುಕ್ ಮಾಡ್ಯಾರಂತ ಸರ್ ಅವರು. ಇನ್ನೊಂದು 5 ಕಿಲೋಮೀಟ್ರ್ ಅದ ಇಲ್ಲಿಂದು. ಟೈಮ್ ಎಷ್ಟಾಗ್ಯದ ಈಗ ಅಂದ್ರೆ 11 ನಿಯರ್ಲಿ 11 ಆಗ್ಯದ. ಟೋಟಲ್ ಹೆಂಗದ ಅಂದ್ರೆ ನೋಡ್ದಲ್ಲ ಆ್ಯಕ್ಚುಲಿ ರೋಡ್ರ ಮಸ್ತ್ ಅದ, ಹೇಳ್ಕೊಂಪ್ಲೇ ಇಲ್ಲ ರೋಡು. ಬಟ್ ಒಂದು 20 ಕಿಲೋಮೀಟ್ರ್ ಎಲ್ಲೋ ಈ ಕಡೆ ಹಿಂಗೆ ಬರ್ತೀರಿ ನೋಡ್ರಿ. ಜರಾನೇ ಒಂದು 20 ಕಿಲೋಮೀಟ್ರ್ ಚಲೋ ಇಲ್ಲ. ಬಟ್ ಅದನ್ನು ಬಿಟ್ಟು ಅಂತ ತಿಳ್ಕೊ ಮುಟ್ಟ ರೋಡ್ ಅದ, ಹೆಸರು ಇಡಪ್ಲೇ ಇಲ್ಲ.
ಟೋಟಲ್ ನೋಡ್ರಿ ಎಷ್ಟು ಹುಮ್ನಾಬಾದ್ಲಿಂದು ಕೋಲ್ಹಾಪುರ್ 384 ಏನೋ ಅದ, 160 180 ಇದನ್ನೇ ಅದ ಸೋಲಾಪುರೇ. ಸೊ ಸೋಲಾಪುರ ಮಠ ಏನು ಓಕೆ ಬಟ್ ಸೋಲಾಪುರ್ಲಿಂದ ಇದು ಕೋಲ್ಹಾಪುರ ಅದ ನೋಡ್ರಿ, ಏಕ್ ನಂಬರ್ ರೋಡ್ ಅದ. ಬಟ್ ಒಂದು 20 ಕಿಲೋಮೀಟ್ರ್ ಎಲ್ಲೋ ಸ್ವಲ್ಪ ಕೆಟ್ಟಿದ್ದ ಅಷ್ಟೇ, ಮತ್ತೇನಿಲ್ಲ. ಬೆಸ್ಟ್ ರೂಟ್ ಇದೆ. ಬಿಜಾಪುರ ಸೈಡಿಂದ ಭೀ ಅದ ಅಂತ ರೂಟು, ಬಟ್ ನನಗೆ ಗೊತ್ತಿಲ್ಲ. ಸೊ ನಾ ಟ್ರೈ ಮಾಡೋಕ್ಕೂ ಯಾರಿಗೂ ಹೇಳಂಗಿಲ್ಲ. ಬಂದರೆ ಈ ರೂಟ್ಲಿಂದ ಬರ್ರಿ, ಒಂದು 20 ಕಿಲೋಮೀಟ್ರ್ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಅಂದ್ರೆ ಅಷ್ಟೇನಿಲ್ಲ ಪ್ರಾಬ್ಲಮ್ಮು, ಬಟ್ ಸಿಂಗಲ್ ರೋಡ್ ಅದ ಒಂದು 20 ಕಿಲೋಮೀಟ್ರ್. ಅದನ್ನು ಬಿಟ್ಟು ಪೂರಾ 4 ಲೈನೇ ಅದ. ಬೆಸ್ಟ್ ರೂಟ್ ಅದ. ಆರಾಮ್ಸೆ 120 130 ಹೊಡಿಬೋದು. ಗಾಡಿ ಇತ್ತಂದ್ರೆ ಆರಾಮ್ಸೆ 130 ಹೊಡಿಬೋದು. ಬಟ್ ನಾವೇ 130 ಹೊಡೆದಿಲ್ಲ, 110 115 120 ಮಟ್ಟ ಹೊಡ್ಕೊಂಡು ಬಂದಿದ್ದೆವು. ಸೊ ಇವತ್ತೇನಿಲ್ಲ, ಇವತ್ತು ರೆಸ್ಟ್ ಪೂರ. ನಾಳೆ ಮಾರ್ನಿಂಗ್ ಎದ್ದು ದರ್ಶನ ಮಾಡ್ಕೋಬೇಕಂತ ಪ್ಲ್ಯಾನ್ ಅದ. ಇನ್ನು ಬಸವ ಸರ್ದು ಏನು ಪ್ಲ್ಯಾನ್ ಅದಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಅವಾಗೆ ನಮ್ಗೆ ಮಾತಾಡೋಕೆ ಜರ ಟೈಮ್ ಆಗಿಲ್ಲ. ಭಾಳ ಅರ್ಜೆಂಟಾಗಿ ಬಂದೆವು ನಾವು. 5ಕ್ಕೆ ಅಲ್ಲಿಂದ ಬಿಟ್ಟೆವು, 5 ಆಗಿತ್ತು. 5 ಆಗಿತ್ತು, ಅಲ್ಲಿಂದ ಬಿಟ್ಟೆವು. ಮಾತುಕತೆ ಆಗಿಲ್ಲ, ಈಗ ಮಾತುಕತೆ ಆಡೋದ್ರಾಗೇನು ಏನಿಲ್ಲ. ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಅವತ್ತು ರಾತ್ರಿ, ಯಾಕಂದ್ರೆ ಭಾಳ ಲೇಟ್ ಆಗಿತ್ತು. ಸೊ ಅದ್ರ ಸಂಬಂಧ ವಿಡಿಯೋ ಎಂಡ್ ಮಾಡತ್ತೀನಿ. ನೀವು ಮುಂದಿನ ವೀಡಿಯೋದಾಗ ಏನು ಕಾಣ್ತದಂದ್ರೆ ಸಿಂಪಲ್ಲಾಗಿ ಒಂದು ಗುಡಿ, ಮಹಾಲಕ್ಷ್ಮಿ ಗುಡಿ ಪೂರ ಡೀಟೇಲು, ಮತ್ತೊಂದು ನಾವು ರತ್ನಗಿರಿಗೆ ಹೋಗೋದು ಪೂರ ಡೀಟೇಲ್ ಹೇಳ್ತೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮನೆಗೆ ಬಂದು ಮಾಡ್ತೀನಿ, ವಿಡಿಯೋ ಅಲ್ಲೇ ಮಾಡಿಲ್ಲ. ಸೊ ಎಂಡ್ ಮಾಡಬೇಕಂತ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ.